ಅಲ್ಲಿ ಮಾಡಿರೋಂಥ ಕ್ಯಾಂಡಲ್ ಇದೆ ಆ್ಯಕ್ಚುಲಿ ಫ್ರೇಮ್ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬಂದಿರೋದು ದಸ್ತರ್ ಎಕ್ಸಿಬಿಷನ್. ಇದು ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇದೆ ಆ್ಯಂಡ್ ನಾಳೆ ಲಾಸ್ಟ್ ಡೇ ಆ್ಯಂಡ್ ಇದು ವರ್ಷಕ್ಕೆ ಒಂದೇ ಸರಿ ಹಾಕೋದು. ಸೊ ನೀವು ಬಂದು ವಿಸಿಟ್ ಮಾಡಿ ಆ್ಯಂಡ್ ನಾನು ಏನೇನೆಲ್ಲ ಇದೆ ಅನ್ನೋದನ್ನು ತೋರಿಸ್ತೀನಿ. ಕ್ರಾಕರೀಸ್ ಎಲ್ಲ ಇದೆ. ಎಂಟರ್ ಆಗಿದ ತಕ್ಷಣ ಫಸ್ಟ್ ಸ್ಟಾಲ್ ಇದು ಆ್ಯಕ್ಚುಲಿ ಗ್ಲಾಸಿಂದ ಮಾಡಿರೋದು. ಸ್ಟಾಲಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಶುಗರ್ ಬೀಡ್ಸಿಂದ ಮಾಡಿರೋ ಹ್ಯಾಂಡ್ಮೇಡ್ ಆಕ್ಸೆಸರೀಸು. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಮಾಡಿರೋ ವರ್ಕ್ಗೆ ನಾವು ಪೇ ಮಾಡಬೇಕು. ನಿಮಗೆ ಕಾಪರಲ್ಲಿ ಮಾಡಿರೋದು ನಿಮ್ಮ ನೇಮ್ಸ್ನ ಕಸ್ಟಮೈಸ್ ಮಾಡಿ ಕೀ ಚೈನ್ ಹಾಗೆ ಬ್ರೇಸ್ಲೆಟ್ಸ್ ಥರ ಮಾಡಿಕೊಡ್ತಾರೆ. ಎಷ್ಟು ಚೆನ್ನಾಗಿ ಛತ್ರಿ ಇಟ್ಕೊಂಡು ನಿಂತಿರೋ ಥರ ಇದೆ. ಇಟ್ಸ್ ಬ್ಯೂಟಿಫುಲ್. ಇದೆಲ್ಲ ತುಂಬ ಜನ ಡೆಕಾರ್ ಪೀಸಸ್ ಆಗಿ ಮನೆಗೆ ಯೂಸ್ ಮಾಡ್ತಾರೆ. ಚೆನ್ನಾಗಿದೆ. ಮುಂದೆ ಎಂಟ್ರೆನ್ಸ್ಗೆ ಈ ಥರ ಪೀಕಾಕ್ಸ್ನ ಇಟ್ಟರೆ ಮನೆ ಮುಂದೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆಲ್ಲ ದೊಡ್ಡ ಮನೆಯೇ ಬೇಕಾಗುತ್ತೆ. ಆರ್ಟಿಸ್ಟ್ ಅವರು ಪೇಂಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಬ್ಯೂಟಿಫುಲ್, ಯು ಕ್ಯಾನ್ ಸಿ. ಇದೆಲ್ಲ ಮಿರರ್ ಫ್ರೇಮ್ಸು. ಇದರೊಳಗೆ ನೀವು ಮಿರರ್ ಹಾಕ್ಸಿ ಮನೇಲಿ ಹ್ಯಾಂಗ್ ಮಾಡಿದ್ರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಆ್ಯಕ್ಚುಲಿ ಕ್ಲೇಯಿಂದ ಮಾಡಿರೋದು, ಎಲ್ಲನೂ ಹ್ಯಾಂಡ್ ಮೇಡೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ಸ್ ಇದೆ. ಅಲ್ಲಿ ಮಾಡಿರೋಂಥ ಕ್ಯಾಂಡಲ್ ಇದೆ ಆ್ಯಕ್ಚುಲಿ. ಎಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲ ಹ್ಯಾಂಡ್ ಪೇಂಟೆಡ್ಡು ಎಲ್ಲ ಬಂದು ಸಿಂಗಲ್ ಬ್ಯಾಂಗಲ್ಸ್ 250. ಓಕೆ. ಅಲ್ಲ ಲ್ಯಾಂಪ್ಸ್ ಏನಿಂದ ಸರ್? ಇದು ಕ್ಲಾತ್. ಹಾಂ ಹಾಂ. ಎಲ್ಲ ಲೆದರಲ್ಲಿ ಮಾಡಿರೋದು ಆ್ಯಂಡ್ ಬೀಡ್ಸ್ ಕೂಡ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡಿದಾರಂತೆ. ಟಿಶ್ಯೂ ಪೇಪರ್ ಹೋಲ್ಡರು. ಇದು ಕೇನಲ್ಲಿ ಮಾಡಿರೋ ಅಂಥದ್ದು. ಪ್ರತಿಯೊಂದು ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಶಾಪ್ ಬಂದು ಗುಜರಾತ್ ಅವ್ರದ್ದು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹ್ಯಾಂಡ್ಮೇಡ್ ಸ್ಟಫೇನೆ ಆ್ಯಂಡ್ ಪೌಚಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಪಾಟ್ ಹೋಲ್ಡರ್ಸು ಮತ್ತು ಬೆಲ್ ಹೋಲ್ಡರ್ಸು ಮೇಡ್ ಔಟ್ ಆಫ್ ಪ್ಯೂರ್ ಕಾಟನ್ ಥ್ರೆಡ್. ಇದು ಪ್ಯೂರ್ ಕಾಟನಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಮಾಡ್ಬೋದಂದರೆ ದೇ ಆರ್ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ನೀವು ಆರ್ಡರ್ ಅಲ್ಲಿ ಕೂಡ ಪ್ಲೇಸ್ ಮಾಡ್ಬೋದು. ಸ್ಟಾಲ್ ಬಂದು ಕಾಳಹಸ್ತಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಲಂಕಾರಿ ಇಸ್ ದ ಫೇಮಸ್ ಆರ್ಟ್. ಸೊ ಇದೆಲ್ಲ ಪ್ಯೂರ್ ಹ್ಯಾಂಡ್ ಪೇಂಟೆಡ್ ಸಾರಿ. ನಾನು ಶಾಪ್ ಹ್ಯಾಂಡ್ಮೇಡ್ ಸ್ಯಾಂಡಲ್ಸು. ಕ್ವಾಲಿಟಿ ನೋಡಿದೆ ತುಂಬ ಸಾಫ್ಟ್ ಆಗಿದೆ. ಸ್ಯಾಂಡಲ್ಸ್ ಬಂದು 750. ಕಲರ್ಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಮಾಡಿ ಅದ್ರ ಮೇಲೆ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಸ್ಟೋರ್ ಬಂದು ಡೆಲ್ಲಿಯಿಂದ ಆ್ಯಂಡ್ ಅವ್ರ ಹತ್ರ ಇರೋದೆಲ್ಲ ಲೆದರ್ ಬ್ಯಾಗ್ಸ್ ಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಫುಲ್ ಪೀಸ್ ವುಡ್ ಮತ್ತು ಫ್ಯಾಬ್ರಿಕಲ್ಲಿ ಮಾಡಿರೋ ಅಂಥದ್ದು ನೋಡಿ. ಇದು 500. ಕುಷನ್ ಕವರ್ಸ್ ಮೇಲೆ ಹ್ಯಾಂಡ್ ಪೇಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಅಂದರೆ ಪ್ರತಿಯೊಂದು ಯೂನಿಕ್ ಡಿಸೈನ್ಸ್ ಇದೆ, ಪ್ಯಾಟ್ರನ್ಸ್ ಇದೆ ಆ್ಯಂಡ್ ಪ್ರತಿಯೊಂದು ಸೈಜಸ್ ಕೂಡ ಅವೈಲೇಬಲ್ ಇದೆ ನಿಮಗಿಲ್ಲಿ. ಸ್ಮಾಲ್ ಕಾರ್ಪೆಟ್ ಬಂದು 1500 ಆ್ಯಂಡ್ ದೊಡ್ಡದು ಇನ್ನೂ ಜಾಸ್ತಿನೇ ಇರುತ್ತೆ ನೋಡಿ. ನೋಡೋದಂತೂ ತುಂಬಾ ಇದೆ. ತುಂಬ ಯೂನಿಕ್ ಆಗಿರೋದು ಮಾತ್ರನೇ ತೋರಿಸ್ತಾ ಇದ್ದೀನಿ. ಈ ಸಿಲ್ಕ್ ಶಾಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ಪರ್ಸ್ನಲಿ ಇದು ಇಷ್ಟ ಆಯಿತು. ಬಂದಿದ ತಕ್ಷಣ ನಿಮಗೆ ಸ್ಯಾರೀಸು ಮತ್ತು ದುಪ್ಪಟ್ಟಾಸು, ಶಾಲ್ಸು, ಡ್ರೆಸ್ಸಸ್ಸು, ಪ್ಯಾಂಟ್ಸು ಆ ಥರನೇ ಜಾಸ್ತಿ ಇದೆ. ಪ್ಯೂರ್ ಕಾಟನ್ನು ಮತ್ತು ಮಲ್ ಫ್ಯಾಬ್ರಿಕಿಂದ ಮಾಡಿರ್ತಾರೆ. ಬಾಸ್ಕೆಟ್ಸ್ ತುಂಬ ಇಷ್ಟ ಆಯಿತು. ಲಾಂಡ್ರಿ ಬಾಸ್ಕೆಟ್ಸ್ ಅಂತಾರೆ. ಇದು ಕಣ್ಣಿಗೆ ಬೇಕಾಗಿರೋದು ಸಿಗುತ್ತೆ ಆ್ಯಂಡ್ ಪ್ರೈಸಸ್ ಕೂಡ ಹಾಗೇ ಇದೆ. ಇಲ್ಲಿ ಆ್ಯಕ್ಚುಲಿ ನಿಮಗೆ ಖಾದಿ ಕಾಟನ್ನು, ಇಕ್ಕತ್ ಕಾಟನ್ನು ಆ ಥರ ಇದೆ. ರೋಸ್ ಕಲೆಕ್ಷನ್ಸ್ ನೋಡಿ ಕೂಡಾಗಿತ್ತು. ನನ್ನ ಮಗಳಿಗೋಸ್ಕರ ಕೇಳಿದೆ ಬಟ್ ಸ್ಯಾಡ್ಲಿ ಸೈಜ್ ಇಲ್ಲ. ಪೇಂಟೆಡ್ಡು ಮತ್ತು ಪ್ಲೇಟ್ಸು ಹಾಗೆ ಫೋಕ್. ಅಪ್ಸೈಕ್ಲಿಂಗ್ ಬ್ರ್ಯಾಂಡ್ ಅಂತೆ. ಸೊ ಎಲ್ಲ ವೇಸ್ಟಿಂದ ದೇ ಹ್ಯಾವ್ ಪ್ರಿಪೇರ್ಡ್ ದಿಸ್.
ನಮ್ಮ ಕರ್ನಾಟಕದವರು ಬಿದ್ರಿಂದ ತುಂಬ ಥರ ಡೆಕೋರ್ ಐಟಮ್ಸ್ ಮಾಡಿದ್ದಾರೆ. ನನಗೆ ಅದರಲ್ಲಿ ಇಷ್ಟ ಆಗಿದ್ದು ಅಂದರೆ ಈ ಸ್ಮಾಲ್ ರೆಡ್ ಕಲರ್ ಇದೆಯಲ್ಲ, ಅದರಲ್ಲಿ ನೀವು ಲೈಟ್ ಹಾಕಿ ಕೂಡ ಮನೆ ಮುಂದೆ ಡೆಕೋರ್ ಮಾಡ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇವ್ರು ಬಂದು ಡೆಲ್ಲಿ ಅವರು. ನೋಡಿ ಎಷ್ಟು ಚೆನ್ನಾಗಿ ಪಿಚ್ವಾಯ್ ಪೇಂಟಿಂಗ್ಸ್ ಇದೆ ಆ ಕಡೆ. ಆಮೇಲೆ ನೋಡಿ ಮಿರರ್ ಇದೆ, ತುಂಬ ಥರ ಆಯಿತು. ಆಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ ವೆಹಿಕಲ್ದು ಅಚ್ಚು ಕೂಡ ಇದೆ. ಅದೆಲ್ಲ ನೀವು ಸೀರೆ ಮೇಲೆ ಆ್ಯಕ್ಚುಲಿ ಪ್ರಿಂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಈ ಟ್ರೇಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಸಾಕಷ್ಟು ಇದೆ ಇದೇ ಥರನೇ, ಎಲ್ಲನೂ ಹ್ಯಾಂಡ್ ಮೇಡು ಆ್ಯಂಡ್ ಎಲ್ಲನೂ ಯುನೀಕಾಗೇ ಇದೆ. ಈ ಬ್ಯಾಗ್ಸ್ ಬಂದು 650 ಕ್ಯೂಟ್ ಆಗಿದೆ. ಲಾಂಡ್ರಿ ಬ್ಯಾಗ್ಸ್ ಎಲ್ಲ ಟ್ರೆಂಡ್ಸಲ್ಲಿ ಇದನ್ನು ಇಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಪ್ರೈಸ್ ಬಂದು 6000. ಬ್ಯಾಂಬೂ ಬ್ಯಾಂಗಲ್ಸು, ಇದ್ರ ಮೇಲೆ ಆ್ಯಕ್ಚುಲಿ ಕಾರ್ವಿಂಗ್ ಕೂಡ ಮಾಡಿದ್ದಾರೆ. ಸ್ಮಾಲ್ ಬ್ಯಾಗ್ಸ್ ಇದು ನಿಮ್ಮ ಮನೆ ಫ್ಲೋರಲ್ ಡೆಕಾರ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಆ್ಯಕ್ಚುಲಿ ಕೇನಿಂದ ಮಾಡಿರೋದು. ಸೊ ಫುಲ್ ಕಂಪ್ಲೀಟಾಗಿ ನೋಡೋ ಅಷ್ಟೊತ್ತಲ್ಲಿ ಸಾಕಾಗೋಯ್ತು. ನೀವೇನಾದ್ರು ಬರಬೇಕು ಅಂದರೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆ 9 ಗಂಟೆ ಅನಿಸುತ್ತೆ. ಇನಿಷಿಯಲಿ ಏನೂ ಇಲ್ಲ ಅನಿಸುತ್ತೆ, ಒಳಗೋದ್ಮೇಲೆ ತುಂಬಾ ಇದೆ ನೋಡೋದು. ಹಾಗಿದ್ರೆ ನೀವು ಕೂಡ ವಿಸಿಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೆ ಶೇರ್ ಮಾಡಿ.